ಫಸ್ಟ್ ಟೈಮ್ ಆಸ್ 6-7 ವರ್ಷದ ಹುಡುಗಿ ನಾನು, ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಹೇಳ್ತಾ ಇದ್ದೀನಿ, ನಮ್ಮಪ್ಪ ಬಂದರು, ನಮ್ಮಪ್ಪ ತಬ್ಕೊಂಡ್ರು, ಇಟ್ಸ್ ಓಕೆ ಅಂತ ಹೇಳ್ತಾರೆ. ನಮ್ಮ ಅಪ್ಪಂಗೂ ಅರ್ಥ ಆಗ್ತಲ್ಲ ಏನಾಗ್ತದೆ. ನಮ್ಮ ಅಜ್ಜಿ ಬಂದಿದ್ರು ಅವತ್ತು. ನಮ್ಮ ಅಜ್ಜಿ ಹೇಳಿದ್ರು, ನನಗೂ ಇದೇ ಥರ ಆಯ್ತಮ್ಮ, ಇಟ್ಸ್ ಯಾಕೆ ಅಳ್ತದೆ ಅಂತ ಒಂದಷ್ಟು ಜನ ಬಂದೆಲ್ಲ ಕೇಳಿದ್ರು. ನಿನಗೆ ಅಂತ ಹೇಳ್ಬಿಟ್ರು. ಅಷ್ಟೇ, ಆಮೇಲೆ ಹೋಗಲಿಲ್ಲ. ಒಂದು 6-7 ವರ್ಷದ ಮಗುಗೆ ಇನ್ನೂ ಒಂದ್ ಕಡೆ ಎಲ್ಲ ಅನ್ಸತ್ತೆ, ಈ ದುಂದು ವೆಚ್ಚದಲ್ಲಿ ಮದುವೆಗಳಾಗ್ತಾರೆ ಗೊತ್ತಾ ನಿಮಗೆ? ಕೋಟಿಗಳು ಲಕ್ಷಗಳು ಸುರಿತಾರಲ್ಲ ಆ 2 ದಿನದ ಆಡಂಬರಕ್ಕೆ. ಪಾಪ ಚೆನ್ನಾಗಿರ್ಲಿ, ಕೆಲವರು ಲಕ್ಷ ಕೋಟಿಗಳ ಖರ್ಚು ಮಾಡಿ 6 ತಿಂಗಳ ವರ್ಷ ಕೂಡ ಸಂಸಾರ ಉಳಿಸ್ಕೊಳಕ್ಕಾಗಲ್ಲ. ಪಾಪ ತಂದೆ ತಾಯಿಗಳು ಕಷ್ಟಪಟ್ಟಿದ್ದ ದುಡ್ಡು. ಇನ್ನು ಕೆಲವರು ಬ್ಯಾಂಕ್ EMI ಲೋನ್ ಕೂಡ ತಗೊಂಡ್ ಮದ್ವೆಗಳಾಗಿ ಡಿವೋರ್ಸ್ ಆಗಿ ಇವಾಗ್ಲೂ ಸಾಲ ಕಟ್ತಿರೋರು ಕೂಡ ಇದ್ದಾರೆ. ನನ್ಗೂ ಅಷ್ಟೇ. ನಾನು ಮದುವೆ ಆದ್ಮೇಲೆ ನನಗಾಗಿದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ರಿಯಲೈಸೇಷನ್ಸ್. ಅಫ್ಕೋರ್ಸ್ ಕಿರಣ್ ಇದನ್ನ ಮುಂಚೆನೂ ಹೇಳ್ತಾನೆ ಇದ್ದ ನನಗೆ, ಜಾಸ್ತಿ ಖರ್ಚು ಮಾಡಿಸ್ಬೇಡ, ಜಾಸ್ತಿ ಖರ್ಚು ಮಾಡಬೇಡಿ ಅಂತ. ಬಟ್ ಅದು ಹೆಂಗಂದ್ರೆ ನಮ್ಗೊಂಥರ ಕಂಡೀಷನಿಂಗ್ ಆಗ್ಬಿಟ್ಟಿದೆ ಹೆಣ್ಮಕ್ಳಿಗೆ. ನನ್ನ ಮದ್ವೆ ಹೀಗಿರ್ಬೇಕು, ನನ್ನ ಮದ್ವೆ ಆಗಬೇಕು, ಧಾಮ್ ಧೂಮಾಗ್ ಆಗ್ಬೇಕು, ಈ ತರ ಆಗ್ಬೇಕು, ಆ ತರ ಆಗ್ಬೇಕು. ವೆಡ್ಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಹೊತ್ತು ಮ್ಯಾರೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗ್ ಫೋಟೋಗಳು ಹಾಕ್ಬೇಕು ಅಂತ ನೋಡ್ತೀವಿ. ಬಟ್ ಅದ್ ಮುಗಿದ್ಮೇಲೆ ಅವಾಗ ಲೈಫ್ ಶುರು ಆಗೋದು ಆಕ್ಚುಲಿ, ಕರೆಕ್ಟ್ ಅಲ್ವಾ? ಅಂದ್ರೆ ಅದು ಏನಂತಾರೆ, ಹ್ಯಾಪಿ ಎಂಡಿಂಗ್ ನಂತರ ನಡೆಯೋದು ಲೈಫ್ ಶುರು ಆಗೋದು ಅಂತ ಹೇಳ್ತಾರಲ್ಲ. ದಟ್ ಈಸ್ ವಾಟ್ ಇಟ್ ಈಸ್. ನನ್ಗೆ ಇವಾಗ ಅನ್ಸತ್ತೆ, ನಾವ್ ಯಾಕೆ ಅಷ್ಟೊಂದೆಲ್ಲ ಖರ್ಚು ಮಾಡಿದ್ವಿ. ಸಿಂಪಲ್ ಆಗಿ ಯಾವುದೋ ಒಂದು, ನಮ್ಮ ಅಪ್ಪ ಅಮ್ಮಂಗೂ ಒಂದು ಆಸೆ ಇತ್ತು, ಈ ತರ ಮೊದಲನೇ ಮಗಳು ಮದ್ವೆ ಮಾಡಿಸ್ಬೇಕು ಅಂತೆಲ್ಲ. ಬಟ್ ಅದೇ ದುಡ್ಡಲ್ಲಿ ನಾವ್ ಏನೇನೋ ಮಾಡ್ಬೋದಾಗಿತ್ತಲ್ವಾ? ಇವಾಗ ಅನ್ಸತ್ತೆ, ನಿಜ ಅನ್ಸತ್ತೆ. ನನ್ನ ತಂಗಿಗೂ ಅದೇ ಹೇಳ್ತಾ ಇರ್ತೀನಿ ನಾನು. ಯು ಶುಡ್ ಥಿಂಕ್ ಆಫ್ ಹೌ ಯು ಆ ದುಡ್ಡನ್ನ ನೀನು ನಿನ್ನ ಲೈಫ್ ಕಟ್ಕೊಳ್ಳೋದಕ್ಕೆ ಹೇಗೆ ಯೂಸ್ ಮಾಡ್ತೀಯ ಯೋಚನೆ ಮಾಡು. ಇದು ಹಿಂಗಾಗೋಗದ್ ಮದ್ವೆ ನನ್ಗೆ ಇವಾಗ್ಲೂ ಅಷ್ಟೇ. ನನ್ ಮದ್ವೆಗೆ ಅಷ್ಟು ಜನ ಬಂದಿದ್ರು, ಎಲ್ಲ ಆಯ್ತಲ್ಲ, ಹಿಂಗಾಗೋಯ್ತು ಅನ್ಸ್ತು ನಂಗೆ. ಮುಗ್ದೇ ಹೋಯ್ತಾ ಆ ತರ ಅನ್ಸ್ತು. ದೊಡ್ಡವ್ರು ಅದಕ್ಕೆ ಒಂದ್ ಮಾತು ಹೇಳಿರಿ, ಎಷ್ಟೇ ಜೋರಾಗಿ ನೀವು ಮದ್ವೆ ಮಾಡಿದ್ರು ತುಪ್ಪ ಕಮ್ಮಿ ಆಯ್ತು, ತುಪ್ಪ ಜಾಸ್ತಿ ಆಯ್ತು, ಉಪ್ಪು ಕಮ್ಮಿ ಆಯ್ತು, ಏನಾದ್ರೂ ಒಂದ್ ಹೆಸರಿಟ್ಟು ಹೋಗ್ತಾರೆ. ಮದ್ವೆನಲ್ಲಿ ಬಾಳೆ ಎಲೆ ಖಾಲಿ ಆಗೋಗಿತ್ತು. ಹೌದಾ? ಓ ಎಂತ ಅದು ಅಲ್ವೋ ದೂರ ಲೊಕೇಶನ್ ಇದ್ದಿದ್ದು, ಪಂಚವಟಿ ಪವೆಲಿಯನ್. ಅಲ್ಲಿಂದ ಬಾಳೆ ಎಲೆ ತಗೋಬೇಕು ಅಂದ್ರೆ ದೇ ಹ್ಯಾವ್ ಟು ಕಮ್ ಟು ಬನಶಂಕರಿ ಮಾರ್ಕೆಟ್. ಅಂಡ್ ಆದ್ರೂ ಜನ ಕಾದಿದ್ದಾರೆ, ಬಿಕಾಸ್ ಎಲ್ಲಾರ್ಗು ಗೊತ್ತು ಸಕ್ಕದಾಗಿರತ್ತೆ ಊಟ ಅಂತ. ಸೊ ಎಲ್ಲರೂ ಕಾದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದು ಒಂದು ಬಾಳೆ ಎಲೆ ಕತೆ. ಇದೇ ತರ ನಮ್ಮ ಅಪ್ಪ ಅಮ್ಮನ ಮದ್ವೆನಲ್ಲಿ ದಿನಸಿ ಎಲ್ಲ ಖಾಲಿ. ಬಿಕಾಸ್ ಇವಾಗ ಯಾರ ಸ್ಟಾರ್ಸ್ ಬಂದ್ರೆ, ವಿಷ್ಣು ಸರ್ ಬಂದ್ರು, ಶಿವಣ್ಣ ಬಂದ್ರು, ಅವ್ರ ಹಿಂದೆ ಯಾರ ಜನ ನೋಡಕ್ ಬರ್ತಾರಲ್ಲ, ಅವರೆಲ್ಲ ಒಂದು ಊಟ ಕೂತ್ಕೊಂಡ್ತಾ ಇದ್ರಂತೆ. ಇನ್ನೇನು ಅನ್ನಕ್ಕಾಗಲ್ಲ ಅವಾಗ. ಸೊ ಅನ್ಕೊಂಡಿದ್ದಕ್ಕಿಂತ ಟ್ರಿಪಲ್ ಆರ್ 10 times ಜಾಸ್ತಿ ಜನ ಬಂದಿರೋದು. ನನ್ ಮದ್ವೆನಲ್ಲಿ ಆತರ ಆಗತ್ತೆ ಅನ್ಕೊಂಡಿರ್ಲಿಲ್ಲ, ಬಡ ಆಯ್ತು. ಸೊ ಈಗ ಸರಿ, ನಿಮ್ ಯಜಮಾನ್ ಹೇಳಿದಾರೆ ದುಡ್ಡೆಲ್ಲ ಜಾಸ್ತಿ ಖರ್ಚು ಮಾಡ್ಬೇಡಮ್ಮ, ಪ್ಲಾನಿಂಗ್ ಮಾಡು ಅಂತ. ಓಕೆ, ಈಗ ನೀವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನ್ ನಿಮ್ದು? ನನಗೆ ನನ್ನ ಲೈಫ್ ನಡ್ಸೋದಕ್ಕೆ ಕಂಫರ್ಟಬಲ್ ಆಗಿ ಖುಷಿಯಾಗಿ ಅಷ್ಟನ್ನ ನಾನು ಇಟ್ಕೋತೀನಿ. ಮಿಕ್ಕಿದನ್ನ ನಾನು ಇನ್ವೆಸ್ಟ್ ಮಾಡ್ತೀನಿ. ಅದು ರೀಸೆಂಟ್ ಅಂದ್ರೆ ಒಂದು 3-4 ವರ್ಷದಿಂದ ಶುರು ಮಾಡಿರೋದು. ಆ್ಯಂಡ್ ಸ್ಲೋಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಮತ್ತೊಂದು ಸ್ವಲ್ಪ ಗೋಲ್ಡ್ ಇನ್ವೆಸ್ಟ್ಮೆಂಟು, ಒಂದು ಪ್ಲಾಟ್ ತೊಗೊಂಡಿದ್ದೀವಿ, ಈ ಥರ ಚಿಕ್ಕದಾಗಿ ಶುರು ಮಾಡಿದ್ದೀವಿ. ನೀವೇ ಎಲ್ಲ ಮಾಡಿದ್ರೆ ಅಥವಾ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತೊಗೊಂಡಿದ್ದೀರಾ? ಕಿರಣ್ ಫ್ರೆಂಡ್ ಒಬ್ಬ ಸುಜಿತ್ ಅಂತಿದ್ದಾನೆ, ಐ ಡೋಂಟ್ ನೋ ಇಫ್ ಯು ಹರ್ಡ್ ಆಫ್ ಹಿಮ್ ಫ್ರಮ್ ದಿಗಂತ್ ಅಂಡ್ ಕಿರಣ್. ಅವನ ಜೊತೆ ಮಾತಾಡ್ತಾನೆ ಕಿರಣ್. ನಾನು ನಮ್ಗೊಬ್ಬ CA ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ. ಸೊ ಈಗ ನಿಮ್ ಕಡೆಯಿಂದ ಒಂದು 5 ಟಿಪ್ ಹೇಳಿ, ಹಣನ ಹೇಗೆ ಉಳಿಸ್ಬೇಕು ಅಂತ. ಐ ಥಿಂಕ್ ಐ ಬಿಲೀವ್ ಇನ್ ಲಾ ಆಫ್ ಅಟ್ರಾಕ್ಷನ್. ಆಯ್ತಾ? ಯಾವತ್ತೂ ಕಡಿಮೆ ಇದೆ ಅಥವಾ ಇಲ್ವೇ ಇಲ್ಲ ಅಂತ ಅನ್ಕೋಬಾರ್ದು. ದುಡ್ಡಿರೋದೇ ಖರ್ಚು ಮಾಡೋದಕ್ಕೆ. ಅದನ್ನ ಹೇಗೆ ಖರ್ಚು ಮಾಡ್ತೀರಾ ಅದು ನಿಮಗ್ ಬಿಟ್ಟಿದ್ದು. ಖರ್ಚು ಮಾಡಿ ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಬಟ್ ದುಡ್ಡನ್ನ ಮಲ್ಟಿಪ್ಲೈ ಮಾಡೋದನ್ನ ನೋಡ್ಬೇಕು. ಐ ಥಿಂಕ್ ದಟ್ ಈಸ್ ದ ಮೇನ್ ಟಿಪ್ ಐ ವಿಲ್ ಸೇ.
ನನ್ಗೆ ಅಷ್ಟೊಂದೆಲ್ಲ ಫೈನಾನ್ಷಿಯಲ್ ನಾಲೆಜ್ ಇಲ್ಲ 5 ಟಿಪ್ ಹೇಳೋದಕ್ಕೆ, ಇದೊಂದೇ ಹೇಳ್ತೀನಿ. ದ ಮೋರ್ ಯು ಫೀಲ್ ಲೈಕ್ ನಿಂತ ಜಾಸ್ತಿ ಇದೆ ಅನ್ಕೊಂಡಷ್ಟು ಅದು ಜಾಸ್ತಿ ಆಗ್ತಾ ಇರತ್ತೆ. ನಿಮ್ಮ ಜೀವನದಲ್ಲಿ ಹಣ, ಲಕ್ಷ್ಮಿ ಏನು ನಿಮ್ಮ ಪ್ರಕಾರ? ನಮ್ಮ ಜೀವನ ಮಾಡೋದಕ್ಕೆ, ನಮ್ಮ ಲೈಫ್ ಕಂಫರ್ಟಬಲ್ ಆಗಿರೋದಕ್ಕೆ ಒಂದು ಟೂಲ್ ಅಷ್ಟೆ. ಬೇಕಲ್ವಾ, ದುಡ್ಡು ಬೇಕೇ ಬೇಕು. ಇವಾಗ ಏನು ಒಂದು ಸಣ್ಣ ಕೆಮ್ಮು ಬರಲಿ, ಅದು ಬೇರೆ ಏನೋ ಆಗೋಗುತ್ತಾ ಅಂತ ಡಾಕ್ಟರ್ ಹತ್ರ ಹೋಗೋದಕ್ಕೆ ದುಡ್ಡು ಕೊಡಬೇಕು. ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ಸೊ ಇಟ್ಸ್ ಅ ವೆರಿ ವೆರಿ ನೆಸೆಸರಿ ಥಿಂಗ್. ಸೊ ಅತಿಯಾದಂಥ ಆಸೆ ಇಲ್ಲ, ಅತಿಯಾದ ಆಸೆ ಇಲ್ಲ, ಅಂದ್ರೆ ದುರಾಸೆ ಅಂತೂ ಇಲ್ಲ. ಬಟ್ ನಾನು ಎಷ್ಟಿದೆಯೋ ಅಷ್ಟರಲ್ಲಿ ಖುಷಿಯಾಗಿರಕ್ಕೆ ಬರುತ್ತೆ. ಸೊ ಅದಕ್ಕೆ ಒಂಥರ ದೇವ್ರು ಕರುಣಿಸ್ತಾ ಇರ್ತಾನೆ ನನಗೆ. ಯಾವತ್ತೂ ತಲೆ ಮೇಲೆ ಕೈ ಹಿಡ್ಕೊಂಡಪ್ಪ ಏನಪ್ಪ ಮಾಡೋದು ಅನ್ನೋ ಪರಿಸ್ಥಿತಿ ಟಚ್ವುಡ್ ಇನ್ನೂ ಬಂದಿಲ್ಲ. ನಿಮ್ಮ ಜೀವನದಲ್ಲಿ ಯಾರಾದರೂ ಒಂದು ಘಟನೆಯಲ್ಲಿ ಅಬ್ಬಾ ಭಗವಂತ ಇದ್ದಾನೆ ಅಥವಾ ಏನೋ ಒಂದು ಶಕ್ತಿ ಇದೆ ಅಂತ ಅನಿಸ್ತದ್ದು ಏನಾದರೂ ಒಂದು ಘಟನೆ? ನಾನು ಸ್ಕೂಲಲ್ಲಿದ್ದಾಗ, ಐ ಥಿಂಕ್ ಪ್ರೈಮರಿ ಸ್ಕೂಲಲ್ಲಿದ್ದಾಗ, ನಮ್ಮ ಅಜ್ಜಿ ತಂಗಿ, ಅವರು ನನ್ಗೆ ಅಜ್ಜಿನೇ, ಅಲ್ಲಿ ಆಂಟಿ ಅಂತ ಕರಿತಿದ್ದೆ ನಾನು. ಅವರು ಶಿ ವಾಸ್ ಇನ್ವಾಲ್ವ್ ವಿತ್ ಈ ಪುಟ್ಪರ್ತಿ ಸಾಯಿಬಾಬಾ. ನಮ್ಮ ಮನೇಲಿ ಮುಂಚೆಯಿಂದನೂ ನಾವೆಲ್ಲರೂ ಶಿರ್ಡಿ ಸಾಯಿಬಾಬಾ ಭಕ್ತರು. ಚಿಕ್ಕವಳಾಗಿದ್ದಾಗಿಂದ ಶಿರ್ಡಿಗೆ ಹೋಗಿ ಬಂದು ಎಲ್ಲ ತುಂಬಾ ನಡೀತಾ ಇರತ್ತೆ. ಪ್ರತಿ ಗುರುವಾರ ನಮ್ಮ ಅಪ್ಪ ಅಮ್ಮ ಟೈಮ್ ಸಿಕ್ತಾಗೆಲ್ಲ ನನ್ನ ಮಲ್ಲೇಶ್ವರಂ ಅಲ್ಲಿ ಸಾಯಿಬಾಬಾ ಬಂದಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗೋರು. ಇವಾಗ ಇಲ್ಲಿ JP ನಗರ್ಗೆ ಬಂದ್ಮೇಲೆ ವಿ ಬಿನ್ ಗೋಯಿಂಗ್ ಟು ಮಿನಿ ಫಾರೆಸ್ಟ್ ಅಲ್ಲಿ ಇದೆಯಲ್ಲ, ದಟ್ಸ್ ಮೈ ಫೇವ್ರೆಟ್, ಮೈ ಮೋಸ್ಟ್ ಫೇವ್ರೆಟ್ ಜಾಗ ಅದು. ಅಲ್ಲಿ ಹೋಗ್ತಿರ್ತೀವಿ. ಸೊ ಪುಟ್ಪರ್ತಿ ಸಾಯಿಬಾಬಾ ಅಗೇನ್ ಅವರ ಒಂದು ಅವತಾರ ಅಂತ ಹೇಳ್ತಾರಲ್ಲ. ಸೊ ಅವರು ಅಲ್ಲಿ ಆ ಆಶ್ರಮಕ್ಕೆ ವೈಟ್ ಫೀಲ್ಡ್ಗೆ ತುಂಬ ಹೋಗೋರು. ಆಮೇಲೆ ಪುಟ್ಪರ್ತಿಗೆ ಹೋಗಿ ಬಂದಿದ್ದಾರೆ. ಸೊ ಅವರೆಲ್ಲರೂ ಸೇರಿ ಬಾಲ್ ವಿಕಾಸ್ ಅಂತ ಒಂದು ಇದು ಮಾಡ್ತಾ ಇದ್ರು. ವಾಟ್ ಇಸ್ ಇಟ್ ಕಾಲ್ಡ್, ಮಕ್ಕಳಿಗೋಸ್ಕರ ಕ್ಲಾಸಸ್. ಸೊ ಅದರಲ್ಲಿ ಭಜನೆಗಳು ಹೇಳ್ಕೊಡೋರು, ಗೇಮ್ಸು ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಡೋರು, ಮಾರಲ್ ಸ್ಟೋರೀಸ್ ಹೇಳ್ಕೊಡೋರು. ಸೊ ಈ ಥರದ್ದೆಲ್ಲ ನಡೀತಾ ಇತ್ತು. ಆ್ಯಂಡ್ ಈ ಥರ ಬಾಲ್ ವಿಕಾಸ್ ಸೆಂಟರ್ಸು ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಇದೆ ಅನ್ಸುತ್ತೆ. ಒಂದ್ಸತಿ ಪುಟ್ಪರ್ತಿ ಸಾಯಿಬಾಬಾ ಅವರ ತಾಯಿ ಅವರ ಬರ್ತ್ಡೇಗೆ ಒಂದು ದೊಡ್ಡದಾಗ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮ್ಗೆ ಒಂದು ಮ್ಯೂಸಿಕಲ್ ನಾಟಕ ಮಾಡಿಸ್ಬೇಕು ಅಂತ ಬಂದಿತ್ತು ಪ್ರಪೋಸಲ್ಲು. ಅದು ಹೇಗೆ ಅಂದರೆ, ಅಲ್ಲಿ ಸೆಲೆಕ್ಟ್ ಆಗೋ ಮಕ್ಕಳು ಎಲ್ಲ ಬೇರೆ ಬೇರೆ, ಬೆಂಗಳೂರಲ್ಲಿರೋ ಬೇರೆ 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 ಏರಿಯಾಗಳಿರೋ ಬಾಲ್ ವಿಕಾಸಿಂದ ಸೆಲೆಕ್ಟ್ ಆಗಬೇಕು ಅಂತ. ಅದೇನು ನೋಡಿದ್ರು ನನ್ನಲ್ಲಿ, ಅವಾಗ ನಾನು ಬಿಂಬಾಗೂ ಹೋಗಿರಲಿಲ್ಲ. ಅವಾಗ ಹನುಮಂತ ನಗರ ಬಿಂಬ ಸ್ಟೂಡೆಂಟ್, ಅದಕ್ಕಿಂತ ಮುಂಚೆ ಇದು. ಅದೇನೋ ಒಂದು ಕಾಣಿಸಿದೆ ನನ್ನಲ್ಲಿ, ಇವಳು ಮಾಡಬಲ್ಲಳು ಅನ್ನೋದು ಒಂದು ಕಾಣಿಸಿದೆ ಅಲ್ಲಿ ಟೀಚರ್ಸ್ಗೆ. ಅವರು ನನ್ನ ಹೆಸರು ರೆಕಮೆಂಡ್ ಮಾಡಿದ್ದಾರೆ. ಕೃಷ್ಣ ತೃಷ್ಣ ಅಂತ ಒಂದು ಮ್ಯೂಸಿಕಲ್ ನಾಟಕ ನಲ್ಲಿ ನನ್ನ ಪಾತ್ರ ರುಕ್ಮಿಣಿ. ಅಂಡ್ ನಿಮ್ಗೆ ಇವಾಗ ಚಿಕ್ಕ ಮಕ್ಳಿಗೆ ಒಂಥರ ಹೇಳ್ತಾ ಇರ್ತಾರಲ್ವಾ, ಈ ತರ ಸ್ವಾಮಿ 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 ಅಂತ ಹೇಳಿ ಹೇಳಿ ನನಗೆ ಅವ್ರ ಮೇಲೆ ತುಂಬಾನೇ ಅಡ್ಮಿರೇಷನ್ ಅಂಡ್ ಭಕ್ತಿ ಬಂದ್ಬಿಟ್ಟಿತ್ತು. ಬಟ್ ಅಷ್ಟೊಂದು ನಂಗೆ ಅರ್ಥ ಆಗಿರಲಿಲ್ಲ, ಬಿಕಾಸ್ ನಾನು ಚಿಕ್ಕವಳಲ್ವಾ. ಸೊ ನನ್ನ ದೇವ್ರ ಜೊತೆ ನನ್ನ ರಿಲೇಶನ್ಶಿಪ್ ಏನು ಅನ್ನೋ ಅಂತ ಡಿಫೈನ್ ಮಾಡೋ ಒಂದು ಏಜ್ ಅಲ್ಲ ಅದು, ದೇವರು ಅಷ್ಟೆ. ಸೊ ನಾಟಕ ಮಾಡೋದಕ್ಕೆ ಹೋದ್ವಿ ವೈಟ್ ಫೀಲ್ಡಲ್ಲಿ, ಅವ್ರ ಆಶ್ರಮ ಇತ್ತಲ್ಲ, ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಇದ್ದಿದ್ದು. ಸೊ ಅಲ್ಲಿ ಸ್ಟೇಜ್ ರಿಹರ್ಸಲ್ ಎಲ್ಲ ಆಯಿತು, ಎಲ್ಲ ಆಯಿತು. ನಾನು ಅವ್ರನ್ನ ಅಲ್ಲಿ ತನಕ ನೋಡೇ ಇಲ್ಲ ಇನ್ ಪರ್ಸನ್, ಬರೀ ಫೋಟೋಲ್ ನೋಡಿರೋದು, ಅವ್ರ ಬಗ್ಗೆ ಕಥೆಗಳು ಕೇಳಿರೋದು, ಅದೆಲ್ಲ ಆಗಿದೆ. ಎಲ್ಲ ಫುಲ್ ಪರ್ಫಾರ್ಮೆನ್ಸ್ ಎಲ್ಲ ಮುಗೀತು. ಎದುರುಗಡೆ ಕೂತಿದ್ದಾರೆ. ಸೊ ನನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅವ್ರು ನನ್ನ ಮುಂದೆ ಕೂತಿದ್ದಾರೆ. ಐ ವಾಸ್ ವೆರಿ ಓಕೆ, ವೆರಿ ಕಾನ್ಫಿಡೆಂಟ್. ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನಾನು ಮಾಡಿದೆ. ಲಾಸ್ಟಲ್ಲಿ ಏನಂದರೆ, ನಾಟಕ ಎಲ್ಲ ಮುಗಿದ್ಮೇಲೆ ಕೃಷ್ಣ ಮತ್ತು ದ್ರೌಪದಿ ಮಾಡಿರೋ ರೋಲ್ ಆ್ಯಕ್ಟರ್ಸು ಕೆಳಗಡೆ ಅವ್ರನ್ನ ಕರ್ಕೊಂಡು ಹೋಗಿ ನಾವೆಲ್ಲ ಹಾಡು ಹೇಳ್ತಾ ಇರ್ತೀವಿ. ಫೈನಲ್ ಒಂಥರ ಕರ್ಟನ್ ಕಾಲ್ ಅಂತ ಹೇಳ್ತಾರಲ್ಲ, ಅವರಿಬ್ರು ಕೆಳಗಡೆ ಹೋಗಿ ಅವ್ರನ್ನ ಕರ್ಕೊಂಬರೋದು, ನಾವೆಲ್ಲ ಅವ್ರಿಗೆ ಆರತಿ ಮಾಡಬೇಕು ಅಂತ ಇದ್ದಿದ್ದು. ನಂಗೆ ತುಂಬ ಸಣ್ಣವಳು, ಬಟ್ ಈ ಎಕ್ಸ್ಪೀರಿಯನ್ಸ್ ನನಗಾಯ್ತು. ಅವ್ರು ಎದ್ದು ನಿಂತ್ಕೊಂಡ್ರಲ್ಲ, ಅಲ್ಲಿಂದ ಕೂತಿದ್ರು ಅಷ್ಟೊತ್ತು, ಎದ್ದು ನಿಂತ್ಕೊಂಡು ನನ್ನ ಕಡೆ ಬರ್ತಾ ಇದ್ದಾರೆ ಅಂತ ಒಂದು ನನಗೆ ಅರ್ಥ ಆಯ್ತಲ್ವಾ. ಐ ಸ್ಟಾರ್ಟೆಡ್ ಒಂಥರ ಕಣ್ಣಲ್ಲಿ ನೀರು ಒಂದೇ ಸಮ ಸುರಿತಾ ಇದೆ ನನಗೆ.
ಒಂದೇ ಸಮ ಲೈಕ್ ಅನ್ಕಂಟ್ರೋಲಬ್ಲಿ ಅಂದ್ರೆ ಹಿಂಗೆ ಸ್ಮೈಲ್ ಮಾಡ್ತಾ ಇದ್ದೀನಿ, ಆದ್ರೂ ಕಣ್ಣಲ್ಲಿ ನೀರು ಬರ್ತಾನೆ ತಡ್ಕೊಳಕ್ಕೆ ಆಗ್ತಲ್ಲ ನನಗೆ. ಏನೋ ಒಂದು ಶಕ್ತಿ ನನ್ನ ಹತ್ರ ಬರ್ತಿದೆ ಅನ್ನೋ ಫೀಲಿಂಗು. ನಾನು ಅದನ್ನ ಹೇಳ್ಕೊಳಕ್ಕೂ ಯಾರ ಹತ್ರ ಹೇಳ್ಕೊಳ್ಳಿ, ಅಳ್ತಾ ಇದ್ದೀನಿ ಅಷ್ಟೇ. ನಾನು ಬಂದ್ರು, ಆರತಿ ಮಾಡಿದ್ವಿ, ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು ನನಗೆ. ಆಮೇಲೆ ಅವಳು ದ ಮೇನ್ ಕ್ಯಾರೆಕ್ಟರ್ ಇನ್ ದಟ್ ನಾಟಕ ವಾಸ್ ದ್ರೌಪದಿ ರೋಲು. ಆ್ಯಂಡ್ ಅವಳು ತುಂಬ ಚೆನ್ನಾಗಿ ಮಾಡಿದ್ಲು ಆ ಹುಡುಗಿ. ಅವಳಿಗೆ ಮಂತ್ರಿಸ್ಬಿಟ್ಟು ಒಂದು ಗೋಲ್ಡ್ ಚೈನ್ ಕೊಟ್ಟರು, ನನ್ನ ಕಣ್ಣಿ ಎದುರುಗಡೆನೆ ಕೊಟ್ಟರು. ಆಮೇಲೆ ಆ ಪರ್ಫಾರ್ಮ್ ಎಲ್ಲ ನಿಂತ್ಕೊಂಡಿದ್ದೀವಿ, ಫೋಟೋಗೆ ನಿಂತ್ಕೊಂಡಿದ್ದೀವಿ. ನಾವು ಲಿಟ್ರಲಿ ಇಲ್ಲೇ ನಿಂತಿದ್ದಾರೆ ಅವರು. ನನ್ಗೆ ಇನ್ನೂ ಅಳು ನಿಲ್ಸಕ್ಕಾಗ್ತಾರ, ಒಂಥರ ಓವರ್ವೆಲ್ಮಿಂಗ್ ಆನಂದ ಬಾಷ್ಪಕ್ಕಿಂತ ಒಂದು ಫೀಲಿಂಗ್ ಆಯ್ತಾ. ನಮ್ಮ ಅಜ್ಜಿ ಹೇಳ್ತಾರೆ, ಅವ್ರು ತಿರುಪತಿಗೆ ಹೋದಾಗೆಲ್ಲ ದೇವ್ರ ಮುಂದೆ ನಿಂತ್ಕೊಂಡಾಗ ಅವ್ರಿಗೆ ಅದೇ ಥರ ಆಗತ್ತೆ ಅಂತ ಆಯ್ತಾ. ನನ್ನ ಫಸ್ಟ್ ಟೈಮ್ ಆಸ್ ಎಷ್ಟೊಂದು 6-7 ವರ್ಷದ ಹುಡುಗಿ ನಾನು, ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಆಮೇಲೆ ಎಲ್ಲ ಮುಗೀತು, ಹೋದ್ರು. ನಾನು ಇನ್ನೂ ಅಳ್ತಾ ಇದ್ದೀನಿ. ನಮ್ಮಪ್ಪ ಬಂದರು, ನಮ್ಮಪ್ಪ ತಬ್ಕೊಂಡ್ರು, ಇಟ್ಸ್ ಓಕೆ ಅಂತ ಹೇಳ್ತಾರೆ. ನಮ್ಮ ಅಪ್ಪಂಗೂ ಅರ್ಥ ಆಗ್ತಲ್ಲ ಏನಾಗ್ತಿದೆ. ನಮ್ಮ ಅಜ್ಜಿ ಬಂದಿದ್ರು ಅವತ್ತು. ನಮ್ಮ ಅಜ್ಜಿ ಹೇಳಿದ್ರು, ನನಗೂ ಇದೇ ಥರ ಆಯ್ತಮ್ಮ, ಇಟ್ ಇಸ್ ಭಕ್ತಿ ಪ್ರೋ ಮ್ಯಾಕ್ಸ್. ಭಕ್ತಿ ರಸ ಏನಿದೆ ಅದನ್ನ ನೀನು ಪೂರ್ತಿ ಆ ರಸನ ಸವಿದಾಗ ನಿನಗಾಗತ್ತಲ್ಲ ಒಂದು ಆನಂದ, ಅದು ನಿಂಗೆ ಆಗ್ತಾ ಇರೋದು ಅಂತ ನಮ್ಮ ಅಜ್ಜಿ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ಹೆಂಗೆ ಅದನ್ನ ಹೇಗೆ ಹೇಳ್ಕೋಬೇಕು ಅಂತನೂ ಅರ್ಥ ಆಗ್ತಾಯಿಲ್ಲ. ಬಟ್ ನಮ್ಮ ಅಜ್ಜಿ ಒಬ್ರಿಗೆ ಕರೆಕ್ಟಾಗಿ ಅರ್ಥ ಆಗಿದ್ದದು. ಆಮೇಲೆ ಎಲ್ಲ ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ಬಂದ್ವಿ, ಎಲ್ಲರೂ ಇದು ಮಾಡ್ತಾ ಇದೀವಿ. ಯಾಕೆ ಅಳ್ತಾ ಇದೆ ಅಂತ ಒಂದಷ್ಟು ಜನ ಬಂದೆಲ್ಲ ಕೇಳಿದ್ರು. ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಯಾಕೆ ಅಂತ ಹೇಳ್ಕೊಳಕ್ಕಾಗ್ತಿಲ್ಲ. ಅಲ್ಲಿ ಇದ್ದಿದ್ದೇ ಒಂದಷ್ಟು ಟೀಚರ್ಸು ಹೂ ಆರ್ ಸಪೋಸ್ ಟು ಬಿ ಪರಮ ಭಕ್ತಾಸ್ ಆಫ್ ಸ್ವಾಮಿ. ನಿನ್ಗೆ ಗೋಲ್ಡ್ ಚೈನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ಬಿಟ್ರು. ಅಷ್ಟೇ, ಆರಾಮಾಗಿ ಹೋಗ್ಲಿಲ್ಲ. ಒಂದು 6-7 ವರ್ಷದ ಮಗುಗೆ ಗೋಲ್ಡ್ ಚೈನ್ ಇಂಪಾರ್ಟೆಂಟಾ? ಅಲ್ಲ, ಅವ್ರನ್ನ ನೋಡೋದೇ ಒಂದು ಭಾಗ್ಯ. ಅವ್ರನ್ನ ಅಷ್ಟು ಹತ್ತಿರದಲ್ಲಿ ಅವ್ರನ್ನ ಕರ್ಕೊಂಡ್ ಬಂದಿದ್ದು. ಬಟ್ ಚೇಂಜ್ ಆಗೋದನ್ನ ಅದಾದ್ಮೇಲೆ ಅಂದ್ರೆ ನಾಟ್ ಫಾರ್ ಅಂದ್ರೆ ಕೆಟ್ಟದಕ್ಕೆ ಚೇಂಜ್ ಆದೆ ಅಂತಲ್ಲ, ಒಳ್ಳೇದಕ್ಕೆ ಚೇಂಜ್ ಆದೆ. ನಿಮಗದು ಅವ್ರ ಮಾತಿನ ಅರ್ಥ ಆಯ್ತಾ ನಿಮಗದು? ಇಟ್ ವಾಸ್ ಲೈಕ್ ಅವಳಿಗೆ ಸಿಕ್ತು ನಿನಗೆ ಸಿಕ್ಲಿಲ್ಲ ಅಂತ ಅನ್ನೋ ಥರ. ಸೋ ಫನ್ನಿ ನೌ ದಟ್ ಐ ಥಿಂಕ್ ಅಬೌಟ್ ಇಟ್. ಬಟ್ ಹೆಂಗ್ ಚೇಂಜ್ ಆದೆ ನಾನು ಅಂದ್ರೆ ಮೈ ರಿಲೇಶನ್ಶಿಪ್ ವಿತ್ ಗಾಡ್ ತುಂಬಾ ಪರ್ಸನಲ್ ಆಗೋಯ್ತು. ಇಟ್ಸ್ ಓನ್ಲಿ ಮೀ ಅಂಡ್ ಹರ್. ಅಷ್ಟೇ, ಯಾರ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ.